ಸಾವಿರಾರು ರೂಪಾಯಿ ಖರ್ಚು ಮಾಡಿ ಆಪರೇಷನ್ ಮಾಡಿ ಚಸ್ಮಾ ನಿಮಗೆ ಮೇಲೆ ನಿಲ್ಬೋದು. ಇದು ಡಿವೈಸ್ ಅಲ್ಲಿ ಭಾಳ ತ್ರಾಸ ಆಗೈತಿ. ಮಗ ಅಪ್ಪ ಮಗ ಬಾರವಾ, ಎಲ್ಲಿದ್ದೇವ? ಬಾ. ಬಾ ಮಗನ, ಈ ಚಸ್ಮಾ ಮುಗಿ ಮೇಲೆ ನಿಲ್ಬೋದು. ಕೋರ್ಸ್ ಅಂತ ತಗೊಳ್ಳೇವಾ, ನಮ್ಗೇನ್ ಕಮ್ಮಿ ಆಗೈತಿ? ಸರಿ ಅಂತ ಬರೀ ವಟ 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 ಅನ್ನೋದಾಯ್ತು. ಒಟ್ಟ ಕಾಲೇಜಾರ ಮುಗಿಲಿ ತನಕ ಮಾಡೋಣ. ಯವ್ವ ತಾಯಿ, ನಿಮ್ ಮಸು ಮಾತ್ ನಿಲ್ಸು. ನಾಳೆನೆ ಕಲ್ಲಣ್ಣ ಕಂಡು ಕನ್ನೆ ನೋಡಕ್ ಹೇಳ್ತೀನಿ. ಮಾಡ್ತೀನಿ. ಅಯ್ಯ, ನಿಮ್ಮ ಅಪ್ಪ ನಿಮ್ಮ ಅವ್ವ ನನ್ನ ಮಾತು ಎಲ್ಲಿ ಕೇಳ್ಯಾರಪ್ಪ? ಅದ್ರಾಗು ನಿಮ್ಮ ಅವ್ವ ನಾಟಿ ಹೋದಾಡಲ್ಲ, ಅವ್ನಿಗೆ ದೊಡ್ಡ ರಾಜಭಾರ ನಡ್ದೈತಿ. ಏನಾರ ಹೇಳಕ್ ಹೋದ್ರೆ ನನ್ನ ಮೇಲೆ ಕೂರ್ತಾಳೆ. ಯಾಕೆ ಬೇಕು? ನನ್ನ ಮಗಂಗೆ ಏನೇನೋ ಹೇಳಿ ತಲೆ ತುಂಬೇಡ. ಅವ್ನಿಗೆ ವಯಸ್ಸಾಗೈತೆ, ಮದುವೆ ಮಾಡೋಣ. ಸ್ಕೂಲ್ ಬರ್ತೀನಿ, ವಟ ವಟ ಅಂತಂದೆ ಆಯ್ತು. ಯಪ್ಪ ಯಪ್ಪ ನಿಂದೆ ಹೇಳವ್ವ. ನನಗೆ ಮುಖ ಮಾಡ್ಸಪ್ಪ. ಯವ್ವ, ನಿಮ್ಮ ಅಣ್ಣ ದೊಡ್ಡವನ, ನೀನಿನ್ನೂ ಶಾಲೆನೇ ಮುಗ್ದಿಲ್ಲ. ಮದುವೆ ಮಾಡು ಸಾಧನೆ ಮಾಡಿ ಹೆಂಗವ್ವ? ಅವನು ಒಳ್ಳೆ ಅಣ್ಣ ಕತ್ತಾನ, ಅವನಿಗೆ ಮದುವೆ ಮಾಡೋಕ್ಕಾಗ್ತದೆ. ಮಾಡ್ಸಪ್ಪ. ಯವ್ವ, ಮುಗಿ ತನಕ ಶಾಲೆ ಮುಗಿಲಿ ಮಾಡ್ತೀನಿ. ಅರ್ಧ ಕರ್ಕೊಂಡು ಅದೇ ಮಾಡ್ತೀನಿ. ಹೋಗುವ, ನಾಳೆ ಬಂದ ಪಗಾರ ತಗೊಂಡು ಒಳಗಡೆ. ತಿಂದು ಸೀಮೆ ಸಾದಂಗ ಆಗ್ಯಾವ. ನಡಿ ನಡಿ, ಮದುವೆ ಅಂತೆ ಮದುವೆ. ಹೋಗೆ ಹೋಗು. ನೋಡಪ್ಪ, ನಿಮ್ಮ ಅಪ್ಪ ನಿಮ್ಮಮ್ಮ ನನ್ನ ಮಾತು ಕೇಳ್ಯಾರೆ. ಯಾವಾಗಲೂ ಹಿಂಗೆ ಕುತ್ಕೊಂಡು ಅಜ್ಜಿ ಒಬ್ಬ ಕುತ್ಕೊಂಡ್ರಿ ನನ್ನ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ನೋಡವ್ವ, ಅವ ನಿನ್ನ ಮಗ ಅಲ್ಲ. ಯಾವಾಗಾರ ಮದುವೆ ಮಾಡು, ಯಾವಾಗಾರ ಬಿಡು, ನನ್ಗೇನಾಗ್ಬೇಕಾಗ್ಯದ? ನನ್ನ ಮಗನೇ ನನ್ನ ಮಾತು ಕೇಳಲ್ಲ. ಯವ್ವ, ನಾನೇನ್ ಮಾಡ್ಲಿ ಯವ್ವ? ಈ ಬೊಂಬಾಟ್ ಗೀತೆ ಯಾವಾಗ ಮಾಡ್ತೇವೆ, ಯಾವಾಗ ಕಡೆ ಮಾಡ್ತೀವಿ ಹೇಳ? ಡೈಲಾಗ್ ಹೇಳ್ರು ನೋಡಪ್ಪ, ನೀನು ಉಂಟು, ನಿನ್ನ ಹೆಂಡ್ರು ಉಂಟು, ಏನಾರ ಮಾಡ್ಕೇಳಿ ನನ್ನ ಈಗ ತರಬೇಡ. ನಾನು ಹೋಗ್ತೀನಿ ಕಣಪ್ಪ. ಅಪ್ಪಾಸೆ ಯವ್ವ, ಬಿದ್ದಿದೆಯಾ ನೋಡ್ಕೊಂಡಮ್ಮ ಅಂತ. ಆತಾತು, ನೋಡ್ಕೊಂಡೇ ಹೋಗ್ತೀನಿ. ನಡಿ. ಸರಿಯಾಗಿ ಸಿನ್ಸ್ಕೊಳ್ಳಿ. ಯವ್ವ, ನೀವು ಕನ್ನಡ ಕಂಡು ನಾಳಿಕೆ ವಿಚಾರ ತಿಳಿಸ್ತೀನಿ. ನಿಮ್ಮ ಮದ್ದು ಮಾತಾಡೋದು ನಿಲ್ಸ್ಬೇಕು, ತಲೆ ನಯ್ಯಾಕತೈತಿ. ಫ್ರೆಂಡ್ಶಿಪ್ ಏನಾಗಲ್ಲ, ಮತ್ತೇನೇ ಇಲ್ವಲ್ಲ. ಏನಿಲ್ಲ ನೋಡ್ರೆ, ನಮ್ಮ ಬಿಸ್ನೆಸ್ ಗೊತ್ತಾಯ್ತಲ್ಲ, ಈಗ ಸೀಸನ್ ನಮಗೆ ಸ್ವಲ್ಪ ಬಿಸಿ. ಮತ್ತೆ ಹೆಂಗ್ ನಡ್ದೈತಿ ಮಳೆ ಬೆಳೆ ಎಲ್ಲ? ಮಳೆ ಅಂದ್ರೆ ಕೊಟ್ರೆ ಸಖತ್ ಮಳೆ ಆಗೈತಿ, ಬೆಳೆದು ಚೆನ್ನಾಗೈತಿ. ಹಂಗಾರೆ ಅದೇ ನಿಮ್ಮ ಮದುವೆ ಬ್ರೋಕರ್ ಕೆಲಸ ಇತ್ತಲ್ಲ, ಅದೇನ್ ನಡ್ದೈತಿ? ನಮ್ದು
ಏನ್ರಿ ಕೊಡ್ರೆ ಎಲ್ಲ ನಿಮ್ಮಂತವ್ರ ಆಶೀರ್ವಾದ. ನಮ್ದೇನೈತಿ ಈ ಕಡೆ ತಗೊಳ್ಳೋದು ಈ ಕಡೆ ಇಸ್ಕೊಳ್ಳೋದು ಅಷ್ಟೇ. ಆಯ್ತಪ್ಪ, ನಮ್ಮಲ್ಲಿ ಕೆಲ್ಸ ಇತ್ತು. ಆರಾಮಿಲ್ಲ. ನಾನು ಆರಾಮಿದ್ದೀನಿ ಕೊಡ್ರೆ, ನೀವು ಆರಾಮಿದ್ದೀರಾ? ಆರಾಮಿದ್ದೀನಪ್ಪ. ನೋಡ್ಬೇಕಲ್ಲಣ್ಣ, ಊರವ್ರಿಗೆಲ್ಲ ಮದುವೆ ಮಾಡ್ತಕ್ಕಂತಿ. ನನ್ನ ಮಗನ ವಯಸ್ಸಿಗೆ ಬಂದಾನ ಅಂತ ನನ್ನ ಹೆಂಡತಿಯಲ್ಲಿ ಕೊಪ್ಪೆ ಹೊಡ್ಯಾಕತ್ತಲ್ಲ. ಆ ಕೊಪ್ಪೆ ನಿಲ್ಸಕ್ಕಾರ ಒಂದು ಕನ್ಯಾ ನೋಡ್ಕೊಂಡು ಯಾಕಂತ ಅಷ್ಟೇನೇನ್ರಿ ಕೊಡ್ರೆ, ಇಡೀ ಊರ್ನವ್ರಿಗೆಲ್ಲ ಮದುವೆ ಮಾಡಿಸ್ತೀನಿ. ನಿಮ್ ಮಗನಿಗೆ ಮಾಡ್ಸೋಣ. ಅಣ್ಣ, ತಾನೇ. ಎಲ್ಲ ಹುಡುಗಿ ನೋಡಿ ಮದುವೆ ಮಾಡ್ಕೊಂಡ್ಬಿಟ್ರೆ ನೋಡ್ಬೇಕಲ್ಲಣ್ಣ, ಹುಡುಗಿ ಹೆಂಗಿರ್ಬೇಕಂದ್ರೆ ಒಂದು ಒಳ್ಳೆ ಚಲೋ ಸಂಪ್ರದಾಯ ಸ್ವಂತವಾಗಿರ್ಬೇಕು ನಮ್ಮ ಮಗ. ಹೌದೇನ್ರಿ ಕೊಡ್ರ? ನೋಡ್ರ, ನನ್ನ ಹತ್ರ ಒಂದು ಚಲೋ ಹುಡುಗಿ ನಿಮ್ ಫೋಟೋ ತೋರಿಸ್ತೀನಿ. ಹುಡುಗಿ? ಓಕೆ ಅಂದ್ರೆ ಹೇಳ್ಬಿಟ್ರಿ, ಭಾಗ ಊದ್ಸಾಕ್ಬಿಡು. ಬನ್ನಿ ಕೊಡ್ರೆ. ಬೆಲ್ಲಣ್ಣ, ಹುಡುಗಿ ಏನೋ ಚಂದದಳ, ಕೊಡ್ತಾರ ಹೆಂಗ ಮತ್ತ? ಕೊಡ್ತಾರೆ ಗೌಡ್ರೆ, ನಿಮ್ಮಂತವ್ರಿಗೆ ಕೊಡ್ದಲ್ಲ ಇನ್ಯಾರಿಗೆ ಕೊಡ್ತಾರೆ ಗೌಡ್ರೆ? ನಿಮ್ ಮನಿತನ ನೋಡಕ್ ಕೊಡ್ಬೇಕು. ಅಲ್ಲಣ್ಣ, ಈಗ ನಮ್ಗೆ ಹುಡುಗಿ ಬಡತನ ಮನೆ ಆದ್ರೂ ಪರವಾಗಿಲ್ಲ, ಒಂದ್ ವೇಳೆ ಗುಣ ಹೊಂದಿರ್ಬೇಕು ಅನ್ನೋದ. ಗೌಡ್ರೆ, ಒಳ್ಳೆ ಗುಣ ಅದ ನಿಮ್ಗೆ. ನೋಡ್ರಿ, ಆ ಮಕ ನೋಡ್ರಿ, ಪಕ್ಕದಲ್ಲಿರೋ ಕಡೆ ನೋಡ್ರಿ. ಆಯ್ತಲ್ಲಣ್ಣ, ಈಗಂದ್ರೆ ನಾಳೆ ಬಂದು ಹೇಳ್ತಿ ಮತ್ತ ನಾಳೆ ಯಾಕ್ರಿ ಗೌಡ್ರೆ? ಹಿಂದೆ ಬರ್ತೀರಿ. ಆದ್ರೆ ಆದ್ರೆ ಏನಕ್ಕಲ್ಲಣ್ಣ, ಸರಿ ಗೌಡ್ರೆ, ನಮ್ಮ ಅಡ್ವಾನ್ಸು ಈ ವ್ಯವಹಾರ ಬಾಯ್ ಶಾಣೆ ಐತಪ್ಪ. ಏನ್ ಮಾಡೋದು ಗೌಡ್ರೆ? ನಮ್ದು ಹೊಟ್ಟೆ ಪಾಟ್ ನೆನಪಕ್ಕಲ್ಲ. ಆಯ್ತಪ್ಪ ಕಲ್ಲಣ್ಣ, ನಾನು ಬರ್ಲಂಗಾರ. ಆಯ್ತು ಗೌಡ್ರೆ. ಗೌಡ ಅಂತ ಗೌಡ ಅಡ್ವಾನ್ಸ್ ಕೇಳಿರೋ ಬರೀ 2,000 ಕೊಟ್ಟವನೆ. ವೆಂಕಣ್ಣ, ಯಾರು ಯಾರು ಏ ಮಲ್ಕೋ. ಬರೀ ಬರೀ ಏ ಹುಷಾರಪ್ಪ. ಹಾಂ, ಆರಾಮದೇನೋ ಪಟ್ಟಿದ್ದು? ಮತ್ತೆ ಹೆಂಗ್ ನಡ್ದೈತಿ ಹೊಲ ಮನೆ ಎಲ್ಲ? ಒಳ್ಳೆ ಮಳೆ ಬೆಳೆ ಜೀವನ ಕೆಲವೊಂದು ವರ್ಷ ಇನ್ನ ಸುನಾಕ ಇದು ಕಮ್ಮಿ ಮಾಡಿ ನೋಡಿ ಹಾ, ನಿಂತ್ಕೊಳ್ಳಿ ಮತ್ತೆ, ಆರಾಮಾಗಿದ್ದು ಆಯ್ತು. ನೋಡಿ ಬನ್ನಿ ಕೂತ್ಕೊಳ್ಳಿ. ಜಾಕೆ ಜಾಕೆ ಮಕ್ಕಳು ವಯಸ್ಸಿಗೆ ಬಂದಾರ, ಮದುವೆ ಗಿದ್ವೆ ಮಾಡ್ತೀಯ ಇಲ್ಲ? ನಿನ್ ಮಗಳಿಗೆ ಒಂದು ಒಳ್ಳೆ ಸಂಬಂಧ ಬಂದೈತಿ. ನೀನು ಹೂ ಅಂದ್ರ ಆಗ ಊದ್ಸಾಕ್ಬಿಡು. ಏನ್ರಿ, ಏನಾಯ್ತು? ಇಬ್ಬರು ಆಡಾಕತ್ತೀರಾ? ಕಲ್ಯಾಣರ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀಯ ನಿಮ್ಮ ಮನೆ, ನೀವು ಚೆನ್ನಾಗಿದ್ದೀರೋ? ನೋಡ್ ಜಾಸ್ತಿ ದೇವರೀಗ ಗಂಟಲ್ಲ ಮಗಳದಾನೆ ಮದುವೆ ಮಾಡಿದ್ರೆ ಕೊಟ್ಬಿಡೋನೇನ್ರಿ ಹಂಗ? ನಮ್ದೇನು ಅಭ್ಯಂತರ ಇದೆ ಜಗದೀಶ್ವರ ಸಾಕು ಮೈಕ್ ಕೊಡ್ರಿ. ಫೋಟೋ ಐತ್ರಿ ಪಟ್ಟಿರ್ತಾನ ಇವನ ಹುಡುಗ. ಚೆನ್ನಾಗಿ ನೋಡ್ಕೋಕಂದ್ರಿ, ಭಾಳ ದೊಡ್ಡ ಮನಿತನ ಅವ್ರದ್ದು, ಗೌಡ್ರ ಮನಿತನ. ಅಂದ್ರೆ ಕಲಾಕಾರ ನೀವು ನೋಡಿದ್ರೆ ಸಾವಕಾಶ ಇರ್ತೀರ ನಾವು ನೋಡಿದ್ರೆ ಏನ್ ಶಂಕರಣ್ಣ, ಕೊಡೋ ತಗೊಳೋದ್ರ ಬಗ್ಗೆ ವಿಚಾರ ಮಾಡಕತ್ತಿ ಏನು? ನೀನ್ ಅದ್ರ ಬಗ್ಗೆ ಎಲ್ಲ ಏನ್ ತಲೆ ಕೆಡ್ಸ್ಕೊಬೇಡ. ಗೌಡ್ರದ್ದು ಭಾಳ ದೊಡ್ಡ ಮನ್ಸ ಐತಿ. ಕೊಡೋ ತಗೊಳೋದ್ರಾಗಿ ಹೆಚ್ಚು ಕಡಿಮೆ ಆದ್ರೆ ನಡೀತದೆ ಹೇಳು. ಸರಿ ಹಂಗಾದ್ರೆ ನೀವು ಕರ್ಕೊಂಡು ಬನ್ನಿ ಹಂಗಾದ್ರೆ ನಾನು ಹೊರಗೆ ವಿಷಯ ತಿಳಿಸ್ಬಿಟ್ಟು ನಾಳೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಸರಿ ಹಂಗಾದ್ರೆ ನಾನು ಬರ್ತೀನಿ ಶಂಕರಣ್ಣ. ಬರ್ತೀನಿ. ರಾತ್ರಿ ಕುಡ್ಕೊಂಡು ಹೇಳೋ ಸರ್. ಆಯ್ತು, ಸಾಕು. ಹುಡುಗ್ರು. ನೋಡ್ ಜಾಸ್ತಿ ದೇವ್ರು ಈಗ ಬಾಕಿ ಬಂದು ಎಂದಾಗಾಯ್ತು ನಿಮ್ಗೆ ದಿವಿ ಒಂದು ಹಾಕಿದ್ರೆ ಸಾಕು ನನ್ನ
ಭಾಳ ನೆಮ್ಮದಾಗ್ತೈತಿ. ನನ್ನ ಮಗಳು ನಾನೇ ಹೇಗಿರ್ತಾಳೆ. ನೀನು ಮಗ ನೀನು ತುಂಬ ಚೆನ್ನಾಗಿದ್ದಾಳೆ ಅಂತ ನನಗೂ ನಂಬಿಕೆ ಇದೆ. ದೇವರು ಯಾವತ್ತೂ ಒಳ್ಳೆಯದೇ ಮಾಡಪ್ಪ. ನೋಡ್ರೆ ನೋಡ್ರೆ ಕಲ್ಯಾಣ ಬಾ ಕೂರ್ ಬಾ. ಆರಾಮಂದ್ರೆ ಕೊಟ್ಟೆ ಆರಾಮದಿರಪ್ಪ ಕಲ್ಯಾಣ. ಮತ್ತೆ ಏನ್ ಮಾಡ್ದಿ ನಿನ್ನೆ ವಿಚಾರನ? ಹೇಳ್ತೀನಿ ಕೊಟ್ರೆ ಎಲ್ಲಿ ತೋಟಕ್ಕೆ ಕಾಣಬಹುದು ಬಂದೆ ಏನೇ ಕಲ್ಯಾಣ ಅವ್ರು ಬಂದಾರ ಬಾಯಿಗೆ. ಹಾಂ ಬರ್ತೀನಿ. ನಮಸ್ಕಾರ ಬರ್ತಾರೆ ನಮಸ್ಕಾರ ಕಲ್ಯಾಣ. ಕುಂದ್ರು ಏನು ಈ ಕಡೆ ಬಂದಿದ್ಯಾ? ಏನಿಲ್ಲ ಕಮ್ತೇವ್ರೆ ತೋಟ ಸಿಕ್ಕಿದ್ರು ಮಗನಿಗೆ ಒಂದು ಕನ್ಯೆ ನೋಡಕ್ ಹೇಳಿದ್ರಿ. ನಾನು ಹೋಗಿ ನೋಡ್ಕೊಂಡು ಬಂದೀನಿ. ಅದೇ ಹೇಳೋಣ ಅಂತ ಬಂದೆ. ಓ ಹೌದಾ, ಭಾಳ ಚಲೋ ಆಗ್ತದೆ. ಮತ್ತೆ ಏನಂದ್ರಪ್ಪ ಕಲ್ಯಾಣ? ಕೊಡ್ತೀನಿ ಅಂತಾರೆ ಕೊಟ್ರೆ ಈ ದೊಡ್ಡ ಮನಿತನ ನೋಡಿ ಯಾಕೆ ಕೊಡಲ್ಲ ಅಂದ್ರೆ ಕಲ್ಯಾಣ ಮನಿ ಅಲ್ಲಪ್ಪ ಮನ್ಸು ನೋಡ್ಕೊಡ್ಬೇಕಪ್ಪ ಕಲ್ಯಾಣ. ಕರೆ ನೋಡಪ್ಪ ಕಲ್ಯಾಣ, ಅದೆಲ್ಲ ಅಲ್ಲ. ನಾವು ವರದಕ್ಷಿಣೆ ಅಂತೂ ಕೊಡ್ಲೇಬೇಕು, ಕೊಡೋದೆಲ್ಲ ಕೊಡ್ಲೇಬೇಕು. ಏನಾರ ಮಿಸ್ ಆಯ್ತು ಅಂದ್ರೆ ನಾನು ಸಂಬಂಧನೇ ಕ್ಯಾನ್ಸಲ್ ಮಾಡ್ತೀನಿ. ಏ ಬಾಯ್ ಬಡ್ಕಿ, ನಮ್ದೇ ಸುತ್ತ ಹುಡುಗರ ಆಸ್ತಿ ಐತಿ. ಅವ್ರ ಆಸ್ತಿ ತಮ್ಮ ಬೇಕಂತೇನು? ನೀವು ಸುಮ್ ಕುಂದ್ರಿ, ನಿಮ್ಗೆ ಗೊತ್ತಾಗಲ್ಲ. ನೋಡ್ರೆ ಮಗಳಲ್ಲಿ ನಾಳೆ ಕನ್ಯೆ ಮಾಡಕ್ ಹೋಗೋದಾಗಿಲ್ಲ ಹೇಳಿ. ನೋಡ್ಪ ಕಲ್ಯಾಣ, ನಂದೇನಿಲ್ಲ. ನಿಂತಿ ಹೆಂಗ ಅಂತ ಕೇಳ್ತೀನಿ. ಹಾಗಾದ್ರೆ ನೀವು ಪ್ರೀತಿ ಆಗ್ಲಿ ಮನೆಯಾಗಿ ಇಳಿದಂಗೆ ಆಯ್ತು. ಜೀವನ ಅನ್ಸ್ಕೊಂಡ್ ಬಾಳ ಮಾಡೋದಾಗತ್ತಿ. ಕರೆ ಮಾಡ್ತೀರಿ. ಆಯ್ತು ಹೋಗೋಣ, ನಡೀರಿ. ಆಯ್ತು ಆಯ್ತು ಕೊಟ್ಟೆ. ಸರಿ ನಡಿ ಹೋಗೋಣ. ಕೊಡ್ತೀನಿ ಕೊಡು. ಶಂಕರ ಯಾರು ಬೀಗರು ಬಂದಾರ ಮತ್ತೆ ವಾಪಸ್ ಶಂಕರ ಜಾಸ್ತಿ ಚಾಪೆ ರೆಡಿ ಬಂದು ಎಲ್ಲ ಚೆನ್ನಾಗಿತ್ತು ಮನೇಲಿ? ಅಯ್ಯೋ, ಇವ್ರು ಶಾಂತಕ್ಕೆ ಇವ್ರ ಮನೆ ನಾನು ಗೊತ್ತಿಲ್ಲ. ಏ ಕಲ್ಯಾಣ, ಎಂತ ಸಂಬಂಧ ನೋಡ್ಯೋ ಯಪ್ಪ. ನೋಡ್ತಾರೆ ಈ ಒಂದು ಸಾವುಕಾರದಿಲ್ಲ ಭಾಳ ದೊಡ್ಡ ಮನೆ ಪಾಪ ಅವರು ನೋಡೋರು ನೀವು ಹಿಂಗಂದ್ರೆ ಹೆಂಗ್ರಿ ಸಂಬಂಧ ಬೆಳೆಸೋದು ಹೆಸರಣ್ಣ ನನ್ನೆಂದರಿಯಪ್ಪ ಗಟ್ಟಿ ಎಲ್ಲರೂ ಬಂದಲ್ಲ. ನೀರು ಕೊಡಕ್ಕೆ ನೋಡ್ತಾವನೆ ಹೆಂಗೋ ಅಂತ ಈಗ ನೋಡ್ಕೊಂಡು ಆಮೇಲೆ ಅದು ಇದು ಪಾಪ ರಾಜ್ಕುಮಾರ, ಬಂದ ಈಗಲೇ ಕರೆಕ್ಟಾಗಿ ನೋಡ್ಕೊಂಡಿದ್ದೀನಿ, ನೋಡ್ಕೊಂಡ್ಬಿಡು. ಮನೆಗೆ ಹೋದ್ಮೇಲೆ ಅದು ಇದೊಂದು ತಕ ತೆಗಿಬೇಡ ಅಂತ. ಇಲ್ಲಪ್ಪ ಹೆಂಗೆ ಹೇಳ್ತೀವಿ ಹಂಗೆ. ಮಗನ್ ಸಾಕೇನು, ನಂದೇನ್ ಬೇಡ. ಏ ಅಮ್ಮ, ನಿನ್ ಮಾತು ಕೇಳ್ತೀನಿ. ನೀ ಹೆಂಗೆ ಹೇಳ್ತೀವಿ ಅದೇ ಫೈನಲ್. ಬಂಗಾರದ ಮಗ. ನೋವ ಹೇಳೋದು ಅಂತ ಒಪ್ಕೋಬೇಡ ಮನ್ಸಿಗೆ ಇಡ್ಸಿದ್ರೆ ಹೇಳು ಅವ್ನು ಹೆಂಗೆ ಹೇಳ್ತಾರ ಹಂಗೆ. ನೀನು ನೋಡಕ್ ಮೊದ್ಲೇ ಅವು ಮಗ ಕಣ್ಣ ಕಾಣ್ತೀಯ ಅಂತ ಹೋಗ್ಲಿ ನೋಡ್ರಿ ಕೊಡ್ತೀರ ಹೆಣ್ಮಗನ ಏನಾರ ಕೇಳಂಗಿದ್ರೆ ಈಗಲೇ ಕೇಳ್ಕೊಂಬಿಡ್ರಿ ಹ್ಞೂ, ಕೇಳ್ಬೇಕಲ್ಲ ಮತ್ತೆ. ಹುಡುಗಿ ಮೂಗಿನೋ ತೂಗಿನೋ ನೀವೇನಾರ ತಿಳಿರಿ ಹುಡುಗಿ ಮಾತ್ರ ಬಂಗಾರ ಬಂಗಾರ ಅಪ್ಪ ಅಪ್ಪ ನಾನ್ ಕೇಳ್ತೀನಿ. ನೀನೇ ಕೇಳು. ಏನಿದೆ ಹೆಸರು? ಕಲಾವತಿ ರೀ. ಅಡುಗೆ ಮಾಡಕ್ ಬರ್ತದ ಹೆಂಗೆ? ಬರ್ತದ ರೀ. ನಮಗೂ ಸಲ ಸಲ ಮಾಡಾಕ್ಬೇಕು ನೋಡು. ಏನ್ ಕಲಿಯಕತ್ತಿ? ಮ್ಯೂಸಿಕ್ ಕಲಿಯಕತ್ತೀನಿ. ಪದಗಿದ ಆಡಕ್ ಬರ್ತದ? ಹ್ಞೂ, ಹಾಡವ ಮತ್ತೆ. ಸುಮ್ಮ ಕುಂದ್ರಿ ನೀವು. ಒಬ್ಬ ಮಗಳೇನ್ ಬಾತಿ ಶಾಸ್ತ್ರೀಯ ಸಂಗೀತ ಕಲ್ತಿರೇ? ಮದುವೆ ಆದ್ಮೇಲೆ ಒಂದಲ್ಲ 4 ಹೋಗಿದ್ದಾಳೆ ನೋಡಪ್ಪ ಕಲ್ಯಾಣ, ನಮ್ಗಂತೂ ಹುಡುಗಿ ಒಪ್ಪಿಗೆ ಆಗ್ಯಾಳ. ಹುಡ್ಗನವ್ರ ಮನ್ಸಿಗೆ ಬಂದದ ಅಂತ ಕೇಳ್ಬಿಡು. ನೋಡಪ್ಪ ಶಂಕರಣ್ಣ
ಹುಡುಗ ಭಾಳ ರಕ್ಷಕ ಅದಾನ. ಹುಡುಗ ನಿಮ್ಮ ಮನ್ಸಿಗೆ ಬಂದವನ ಹೇಳ್ಬಿಡು. ಏನು ಮಾಡೋದೈತ್ರಿ ಹುಡುಗ ಮನೆಗ ಭಾಗ್ಯ ಬಂದ ಬರೀ ನೀನೇ ಹೇಳೋದು ಹೆಂಗಪ್ಪ? ನಿನ್ನ ಮಗಳ ಸಮಸ್ಯೆ ಕೇಳ್ಬಿಡು. ಹೌದು ನನ್ ಬಂಗಾರದ ಸೊಸೆ. ನೀನು ಇದ್ದಿ ಗಾಡಿಗೆಲ್ಲ ತಂದಿದ್ದಂಗೆ. ನೋಡ್ರೆ ನಿನ್ನ ಮಗಳ ಬಿಡ್ರಿ, ಹುಡುಗ ತಗೊಳೋದು ಏನಾದ್ರು ಇದ್ರೆ ಮಾತಾಡ್ಬಿಡ್ರಿ. ನೋಡಪ್ಪ, ಏನಿಲ್ಲ ಅಂದ್ರೆ 20 ತೊಲಿ ಬಂಗಾರ. ನನ್ನ ಮಗ ಹೋಗ್ತಮ್ಮ ಅಡ್ಡಾಡಕ್ ಒಂದೇ ಒಂದು ಬುಲೆಟ್ ಗಾಡಿ ಅಪ್ಪ ಇನ್ನೊಂದು ಯಾರು ಕಳಿಸ್ತಾರೆ ತೆಗೆದು ಇಪ್ಪತ್ತೊಂದು ಬಂಗಾರ ಬಿಡ್ರಿ. ಈ ಬಾರಿಗೆ ಬುಲೆಟ್ ಹುಡುಗ ಗಡ್ಡಾಡಕ ಬುಲೆಟ್ ಗಾಡಿ. ವಿಚಾರ ಮಾಡ್ರಿ. ಅಂದ್ರೆ ಮಗ ಹಿಂಗಾದ ಪರಿಸ್ಥಿತಿ ಮುಂದೆ 20 ಬಂಗಾರ ಕೊಡಕ್ಕೆ ಅದೇನಿಲ್ಲ ಬಂದೈತ್ರಿ. ಏನು ಅವ್ರು ಹೇಳಿ ಜಾಸ್ತಿ ಆಯ್ತಪ್ಪ. ಗಾಡಿ ತಂದು ಹಿಂದೆ ಮುಂದೆ ನೋಡಿ ತಗೊಳ್ರಿ ಸ್ವಲ್ಪ. ನಾನೇನ್ ಜಾಸ್ತಿ ಕೇಳಿದ್ದೀನಿ, ಬರೀ 25 ಬಂಗಾರ ಒಂದೇ ಬುಲೆಟ್ ಗಾಡಿ. 20 ಬಂಗಾರ ಅಂದ್ರೆ ಸಾಮಾನ್ಯ ಐತೇನ್ರಿ? ಏಯ್ ಸುಮ್ಮ ಕೂತ್ರು. ನಿಂದು 20 ತೊಲಿ 10 ತೊಲಿ ಚಟ ಬಿಡೋದ್ ಕೈ ಮಾತು. ಅವ್ರ ಚಿನ್ನ ತಗೊಂಬಂದು ಜಜ್ಗಲ್ ಕೂತ್ಕಂತೇ ಇಲ್ಲಿ. ನೀನ್ ಸುಮ್ನೆ ಕುಂದ್ರಿ, ಗೊತ್ತಾಗಲ್ಲ, ನಾನು ಬರೋಬ್ಬರಿ ಮಾತಾಡ್ತೀನಿ. ನೋಡ್ರೆ ಬಿಡ್ರಿ, ಮಾತುಕತೆ ಎಲ್ಲ ಆಗಿದ್ರೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋದೇನ್ರಿ? ಬದಲಾಯಿಸ್ಕೊಂಡು ನೋಡಪ್ಪ. ಬರ್ರಿ ಬರ್ರಿ ಕೊಡ್ರಿ. ನಮ್ಮ ಬರ್ತೇವ್ರಿ ಅಂತ ಹರಿಕೃಷ್ಣ ओम शुक्लां भरतरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये ಎರಡು ಅಕ್ಷರ ಕೊಡಿ ಓಂ ಯೋ ವೈದಾಂ ಬ್ರಹ್ಮಣೋ ವೇದ ಅಮೃತೇನ ಬುಧಾಮಯಂ ತಸ್ಮೈ ಬ್ರಹ್ಮಣ ಬ್ರಹ್ಮಾಚ ಆಯುರ್ವೇದ ಪ್ರಧಾಂ ತದವೋ ನೋಡಿ ನೋಡಪ್ಪ ಹೆಂಗೈತೆ, ಚೆನ್ನಾಗಿ ಕಂಡ್ರೆ ಹೆಂಗೈತೆ. ಪ್ರಿಯತಮನಿಗೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಓಂ ಯೋಗೈತಾಂ ಓಂ ಮಾಂಗಲ್ಯಂ ತತ್ಪದಾಯಕ ಮಮ ಜೀವನ ಹೇತುನಾ ಇಬ್ರು ಮೇಲೆ ದುಡ್ಡು ಇದೇ ಆಶ್ರಯ ತಗೊಳ್ಳಿ ಅಕ್ಷತರ ಆಶೀರ್ವಾದಲ್ಲಿ ಓಂ ನರಃ ಓಂ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷರೇತ್ರಾಃ ಶ್ರೀರಂಗೇ ಸಸ್ಯವಾಗಂ ಸಸ್ತನೋಭಿಃ ವಿಷೇಮ ದೇವೈತಂ ಯದಾಯುಃ ಶತಮಾನಂ ಭವಶತೇಂದ್ರಿಯಃ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ यो वैदां ब्रह्मणो वेद अमृतेन मृतापरं तस्मै ब्रह्म च ब्रह्मा च आयुर्येतिं प्रदां लदः
ಓಂ ಶತಮಾನಂ ಭವತಿ ಶತೇಂದ್ರಿಯಃ ಆಯುಷ್ಯೇವೇಂದ್ರಿಯಃ ಪ್ರತಿಷ್ಠತೆ. ಅಂತಿಮವಾದ ಆಶೀರ್ವಾದ. ಲೇ ಮಚ್ಚ ಕೊಡ್ತೀನಿ ಕೊಡ್ತೀನಿ ಅದು ಕೊಡ್ತೀನಿ ಜಲ್ದಿ ತೆಗೆ ಕೊಡ್ತೆಗಿದೆ. ನನ್ನ ಮುಖ ಚಂದಾಗಿ ನಾನು ಪರವಾಗಿಲ್ಲ, ನನ್ನ ಬಂಗಾರ ಮಾತ್ರ ಎತ್ಕೊಂಡ್ಬೇಕು ಅಂತಾಗಿ. ಅದನ್ನೇ ಫೋಟೋ ಫ್ರೇಮ್ ಕರೆಕ್ಟಾಗಿ ಬಂತ ಅದು ಹಾಕಿದ್ರು ಸೇಮ್ ಚೌಟ್ರಿ ಇದ್ದಂಗೆ ಐತಿ. ಎರಡು ತಡಿ ಈಗ ಎಲ್ಲ ಮುಗೀತು, ನನ್ನ ಸ್ವಲ್ಪ ನೋಡ್ಕೊಳ್ಳಿಲ್ಲ. ಇನ್ನೂ ಮರ್ಯಾಕಾದ್ರೆ ನೋಡ್ಕೊಳ್ಳೋಣ ಅಪ್ಪ. ಏನು ನಮ್ಮ ಜಮಕ್ಕಂತ ಹೇಳಿ ಇನ್ನೊಂದು ಕಿತ್ತಾಡ್ಕೊಂಡ್ರು. ಏನ್ ಮಾಡ್ತಿದ್ದೆ? ಕೆಲಸ ಮಾಡ್ತಿದ್ದೆ. ನೀವು ಭಾಳ ತಮಾಷೆ ಮಾಡಕ್ರಿ. ಚಂದ ಅಂತೆ, ಚಂದ ಬೆಂಕಿ ಅಕ್ಕ ಇನ್ನು ವರದಕ್ಷಿಣೆ ಕೊಡ್ಲಿಲ್ಲ, ಹೋಗ್ ಮಲ್ಕೊಳ್ಳಿ. ಚಂದ ಅಂತೆ, ಚಂದ. ಕೈ ಅಡಿ ತೆಗಿತಪ್ಪ ಅಕ್ಕ ಅಲ್ವಾ? ಅವ ಕ್ಯಾರೆಕ್ಟರ್ ಇರ್ತಾರೆ. ತಿಂಗಳ ನಂತರ ಆದ್ಮೇಲೆ ಬಿಟ್ಟೋಯ್ತು. ಕಲಾವತಿ, ಅವರೇ ಏನ್ ಮಾಡ್ತಾ ಇದ್ದೀವಾ? ಬಟ್ಟೆ ನೀ ಕೆಲಸ ಎಲ್ಲ ಮಾಡ್ತೀವಾ? ಇನ್ನೇನ್ ಮಾಡ್ತಾರೆ? ನೀನು ನಮ್ಮ ವಂಶಕ್ಕೆ ಮೊಮ್ಮಗೂ ಕೊಡಕತ್ತಿ. ಅದಕ್ಕೆ ನಾನು ತೀರ್ಥಯಾತ್ರೆಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರಕತ್ತೀನಿ. ನೀನ್ ಈ ಕೆಲಸ ಎಲ್ಲ ಮಾಡ್ಬೇಡ. ಆ ಆಳುಗಳವರಲ್ಲ, ಆಳುಗಳಿಗೆ ಹೇಳು. ಸರಿ, ನಾನು ಏನಾದ್ರು ಬರ್ಲ ಹಂಗಾರ? ಸರಿ ಮಾಡ. ಬರ್ತೀನವ್ವ. ಹಾಂ ನಮ್ಮ ಹಿರಿಯಣ್ಣ ಬಂದು ಮೊನ್ನೆ ಹೇಳ್ತೀನಿ ಬಾ. ಯಾರು ಸರಿಯಾಗಿ ಏನವ್ವ? ಇಷ್ಟು ನಿಧಾನ ಕರೀತಾ ಇದ್ದೆ? ಅನಾವಧಿ ನಾನು ದವಾಖಾನೆ ಮಗನಿಗೆ ಯಾಕವ್ವ? ಅವ್ರಿಗೆ ಮೈ ಹುಷಾರಿಲ್ವೇನು? ಉತ್ತಮ ಗಂಡ ಇನ್ನು ಯಾಕವ್ವ ನೀನ್ ಮಾತಾಡ್ತಾ ಇದ್ದ? ನೋವು ಗಂಡಾಗಿ ಹೆಣ್ಣಾಗಿ ಯಾವ ದೇವ್ರು ಕೊಟ್ಟಿದ್ದು? ಹೆಣ್ಮಗು ಅದೇ ಜಾಸ್ತಿ, ಹೆಣ್ಮಗು ಅದೇ ನಾವೇ ವರದಕ್ಷಿಣೆ ಕೊಡ್ಬೇಕು. ಇಂಥ ಇದೆಯಲ್ಲ, ಹೆಂಗ್ ಮೇಲೆ ಬಾಟಿ ಬಂಗ ಹೌದವ್ವ, ನೀನ್ ಹೇಳೋದು ಖರೆ ಐತಿ. ನಾನು ಈ ಥರ ಯೋಚನೆ ಮಾಡಿದ್ದೀವಲ್ಲ. ತಾಯಿ ತಕ್ಕ ಮಗ ತಾಯಿ ತಕ್ಕ ಮಗ. ಏನಕ್ಕೆ ಮಾಡಲ್ಲ? ನನ್ನ ಕರ್ಕೊಂಡೋಗಿ ದವಾಖಾನೆಗೆ ಮಗು ಗಂಡ ಏನು ಅಂತ ತಿಳ್ಕೊಂಬರೋಣ. ಏ ಕಲಾವತಿ, ಬಂದೇರಿ. ಬಾರೆ ಬೇಗ. ಈ ಥರ ನಿಜ ಇವಾಗ ನಡೀತಾವೆ. ಈ ಥರ ಇವಾಗ ನಿಜ ನಡೀತಾವೆ. ಅದಕ್ಕಂತಾನೆ ಏನು ಮಾಡಿದ್ರು ಗೊತ್ತಾ? 4 ಮಗು ಅಬಾರ್ಷನ್ ಮಾಡಿ 5ನೇ ಮಗು ಗಂಡು ಅಂತ ಗೊತ್ತಾದ್ಮೇಲೆ ಡೆಲಿವರಿ ಆಗಿದ್ದು. 4 ಮಗು ಅಡ್ಮಿಟ್ ಅಬಾರ್ಷನ್ ಮಾಡ್ತಾರೆ. 1 ಮಗು ಇವರೇ ಕೊಲೆ ಮಾಡೋರು, ಹಾಲು ಕುಡಿಸ್ದಂಗೆ.
ಅವ್ರ ಗಂಡ ಸೇಮ್ ಹಿಂಗೆ ಕಣ, ಗಂಡ ಬೇಕು ಅಂತ ಇಬ್ಬರು ಹೆಣ್ಣು, ಇನ್ನೊಂದು ಗಂಡ ಐತಲ್ಲ. ನಿಮಗೆ ಗೊತ್ತಲ್ಲ, ಹಳ್ಳಿ ದವಾಖಾನೆ ಫೆಸಿಲಿಟೀಸ್ ಇರಲ್ಲ. ನಮ್ಮ ಅವ್ವ ಹೇಳಿದ್ರು, ನಡೆಯೋ ಮಗ ಪಟ್ಟಣಕ್ಕೆ ಹೋಗಿ ಸಿಟಿ ದವಾಖಾನೆ ತೋರಿಸ್ಕೊಂಬರೋಣ, ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಹೇಳಿದ್ರು. ಅಕ್ಕ ಇಲ್ಲಿ ಬಂದ್ವಿ. ಮುಖನ ತಗೊಂಡು ಬರೋಕ್ಕೆ ಏನು ಏನ್ ಹೇಳ್ತಾ ಇದ್ದೀರಾ? ಅದು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿಲ್ವಾ? ನೋಡಕ್ಕೆ ಎಜುಕೇಟೆಡ್ ತರ ಕಾಣ್ತಾ ಇದ್ದೀರಾ? ಬೇಜಾನ್ ಆಸ್ತಿ ಅದು ನೋಡ್ಕೊಂಡು ಮಾಡಿ ತುಂಬ ಉಪಕಾರ ಮಾಡ್ತಾರೆ. ಆಗಲ್ಲ, ಸುಮ್ಮನೆ ಹೋಗ್ರಿ ಸುಮ್ಮನೆ. ಏನ್ ಮಾಡ್ತಾ ಇದ್ದೀರಾ? ಬೇಡ ತಗೊಳ್ಳಿ, ಬೇಡ ತಗೊಳ್ಳಿ. ಪಾಪ ನನ್ನ ದರ್ಶನದಿಂದ ಹಿಡಿದು ಆ ತೀರ್ಥಯಾತ್ರೆಗೆ ಹೋಗ್ಬಿಟ್ಟು ನಲವತ್ತು ಕೊಡಿ ಬರೋದೇ ನಾವು ವೀಡಿಯೋ ಹಾಕ್ತೀನಿ ವೀಡಿಯೋ ಅವ್ರ ಅಪ್ಪನ ಹಾಕಿ ಗಂಟ ಹಿಂದೆ ಫೋಟೋ ಚೇಂಜ್ ಮಾಡ್ರಿ ಬಿಡು ಹೋಗಿ ಅಣ್ಣ ಅಂತ
ಹೆಣ್ಮಗು ಓಹೋ ಹೆಣ್ಮಗು ಹೆಣ್ಮಗು ಮನೆ ಒಂದು ಉತ್ತರ ಮಾಡಿದ್ರ ಇನ್ನೊಂದು ಉತ್ತರ ಮಾಡ್ಕೊಂಡಿಲ್ಲ ತೆಗೆದು ಬಿಡು. ತಕ್ಷಣ ಅಂತ ತೀರ್ಮಾನ ಮಾಡಿದ್ದೀರಾ ಇದು ಏನ್ ಮಾತಾಡ್ತಾ ಇದ್ದೀರಾ ನೀವು? ಅದೆಲ್ಲ ಮಾಡಕ್ಕಾಗಲ್ಲ, ಸುಮ್ಮನೆ ಹೋಗಿ. ಇಲ್ರಿ ಡಾಕ್ಟ್ರೆ, ನೀವು ಎಷ್ಟು ಜನ ಕೇಳ್ತೀರೋ ಅಷ್ಟು ಹೋಗ್ತೀನಿ ಡಾಕ್ಟ್ರೆ. ಇದೊಂದು ಉತ್ತರ ಮಾಡ್ಕೊಂಡ್ರೆ ಮಗುನ ನೋಡ್ಸ್ತೀನಿ ಡಾಕ್ಟ್ರೆ. ನನಗೆ ಒಳ್ಳೆ ಮಗುನೇ ಬೇಕು ರೀ. ನೀವು ಏನ್ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಹೋಗಿ. ಡಾಕ್ಟ್ರೆ, ನೀವು ತಿಂಡಿ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡ್ರಿ. ನೀವು ಎಷ್ಟು ಜನ ಕೇಳಿದ್ರೆ ಗೊತ್ತೀವಿ ನಾವು. ಸರಿ ಆಯ್ತು, ಮಾಡೋಣ. ಅದನ್ನ ಮಾಡಕ್ ತುಂಬಾ ಪ್ರೊಸೀಜರ್ಸ್ ಇರುತ್ತೆ. ಅದಕ್ಕೆ ಮೇನ್ ಅವ್ರ ಒಪ್ಪಿಗೆ ಬೇಕು. ಅವ್ರ ಒಪ್ಪಿಗೆ ತಗೊಂಡು ಬನ್ನಿ, ಮಾಡೋಣ. ನೋಡಿ ಅವ್ರ ಹೊಟ್ಟೆ ತಗೊಂಡು ಬರ್ತೀನಿ. ಸರಿ ಆಯ್ತು, ಅವ್ರ ಒಪ್ಪಿಗೆ ತಗೊಂಡು ಮತ್ತೆ ನೋಡೋಣ. ಆಯ್ತು, ಬರೀ. ಬರ್ತಾನಾ? ಇಲ್ಲ ಆ್ಯಕ್ಚುಲಿ ಏನಂದ್ರಮ್ಮ ಡಾಕ್ಟ್ರು? ಡಾಕ್ಟ್ರು ಮಗುನ ಟಿವಿಲೆಲ್ಲ ತೋರಿಸ್ರಿ, ಚೆನ್ನಾಗಿದೆ ಗೊತ್ತರಿ. ಏನು ಮಗು ಆರೋಗ್ಯವಾಗಬೇಕಂತೇನು? ಊರಿ ಆರೋಗ್ಯ ಬೇಕಿರ್ತೀರಿ. ಹಾಗಾದ್ರೆ ನಿಮ್ಗೆ ಯಾವ ಮಗು ಆಗ್ಬೇಕು ಅಂತ ಆಸೆ ಐತಿ? ನಮ್ಗೆ ಯಾವ್ದಾದ್ರೂ ಪರವಾಗಿಲ್ಲ ರೀ, ನಮ್ಗೆ ಯಾವ್ದಾದ್ರೂ ಒಂದೇ. ನಮ್ಗೇನು ಗಂಡು ಮಗು ಆದ್ರೇನೆ ಚಂದ ಅನ್ಸುತ್ತೆ. ಅದ್ ಯಾಕ್ರಿ ಹಂಗೆ ಹೇಳ್ತೀರಾ? ಯಾಕಂದ್ರೆ ನಿಮ್ಗೆ ಗೊತ್ತಿಲ್ವಾ ನಮ್ಗೆ ಎಷ್ಟೊಂದು ಆಸ್ತಿ ಇದೆ ಅಂತ. ಅದಕ್ಕೆಲ್ಲ ವಾರಸ್ದಾರ ಬೇಡವಾ? ಗಂಡು ಮಗು ಹೇಗೆ ಅಂತ ನಾನು ಅದೇನ್ರಿ ಹೆಣ್ಮಗು ಆದ್ರೆ ಏನಾಗುತ್ತೆ ರೀ ನಿಮ್ಗೆ? ಗಂಡು ಮಗು ಇದ್ರೆ ಚಂದ ಅಂತ. ಆಮೇಲೆ ವಿಷಯ ಏನಂದ್ರೆ ಈ ಮತ್ತೆ ಬೆಳೀತಾ ಇದ್ದೀವಿ ಹೆಣ್ಣು ಮಗು ಅಂತ. ಹೌದಾ ರೀ? ಇಲ್ಲಿ ಬಿಡ್ರಿ. ಏನ್ ತೀರ್ಮಾನ ಮಾಡ್ತೀವಿ ಅಂದ್ರೆ ಮಗುನ ಪ್ರಚಾರ ಆಗ್ತೀರಾ? ಈ, ಏನ್ ಹೇಳ್ತಿದ್ದೀರಾ ನೀವು? ಬೇಡ ರೀ, ಹಂಗೆಲ್ಲ ಮಾಡ್ಬೇಡ್ರಿ. ಇಲ್ಲ ಬೇಡ ಹುಡುಗಿ, ಒಪ್ಪು. ಇಲ್ಲ ರೀ. ನನ್ನ ಮಾತು ಕೇಳ್ಕೊಂಡು ಇಲ್ಲ ರೀ, ನಾನು ಇದಕ್ಕೆಲ್ಲ ಒಪ್ಪಲ್ಲ ರೀ. ಇಲ್ಲ ರೀ, ನಾನು ಒಪ್ಪಲ್ಲ. ಇಲ್ಲ ಅಂದ್ರೆ ನಾನು ಒಪ್ಪಲ್ಲ. ಏನದು ಇದು? ಒಪ್ಪಲ್ಲ. ಇಲ್ಲ, ನನ್ನ ಮಾತು ಕೇಳ್ರಿ. ಬೇಡ ರೀ, ಹಿಂಗೆಲ್ಲ ಮಾಡ್ಬೇಡ್ರಿ. ಒಪ್ಪಲ್ಲ. ಇಲ್ಲ ಅತ್ತಮ್ಮ, ಇದಕ್ಕೆಲ್ಲ ನಾನು ಒಪ್ಪಲ್ಲ. ಆಯ್ತು ಆಯ್ತು, ನೀವು ಗಲಾಟೆ ಮಾಡಬೇಡಿ. ಹಾಸ್ಪಿಟ್ಲ್ ಬನ್ನಿ, ಮನೆಗೆ ಹೋಗಿ ಮಾತಾಡೋದು. ಅಲ್ಲಿ ಉಪಾಯ ಎಲ್ಲ ಹಾಳಾಗೋದು ಬಾ ಮನೆಗೆ. ಏ ಬರ ಇಲ್ಲಿ. ಇವ್ರಲ್ಲ ನಾಳೆಯಿಂದ ನೀವು ಯಾರು ಕೆಲ್ಸಕ್ಕೆ ಬರಂಗಿಲ್ಲ. ಹೋಗಿ. ಆಯ್ ಇಷ್ಟ ಅಣ್ಣ ಇವ್ರಲ್ಲ ಇಷ್ಟಲ್ಲೇ ಅವ್ರದ್ದಿದ್ದ ಕಲಾವತಿ, ಕಲಾವತಿ, ಏನು ಮಾಡ್ತಿದ್ಯಾ? ಗಂಟೆ 8 ಆಯ್ತು, ಸೂರ್ಯ ನೆತ್ತಿ ಮೇಲೆ ಬಂದಾಗ ಇನ್ನ ಕಾಫಿ ತಂದಿಲ್ಲ, ತಗೋಬಾ. ತಂದೆ ಏನು ಮಾಡ್ತಿದ್ದೆ ಇಷ್ಟೊತ್ತು? ನಕ್ಕಿರ್ತಾರೆ ಹೂ, ಇದೇನು ಕಾಫಿನ ತರಗಟ್ಟ? ಕಾಫಿ ಮಾಡಕ್ ಬರಲ್ಲ ನಿಂಗೆ? ನಿಮ್ಮ ಅವ್ವ ಇರೋದೇನ ಕಲ್ಸಿದೆ ನಿಂಗೆ? ಹೋಗ್ ಸಕ್ಕರೆ ತಗೊಂಬಾ. ಸಕ್ಕರೆ ನಿಮ್ಮ ಅಪ್ಪನ ಮನೆಯಿಂದ ತಂದು ಹಾಕ್ತೀಯಾ? ತಗೊಂಬಾ. ಜೇನು ಏನ್ ಮಕ್ಕಳ ಯಾಕೋ? ಅಲ್ಲಡಲೆ ಹಾಗೆ ಕಣಮ್ಮ ಡುಮ್ಮಿ ಜಾಸ್ತಿ ಇರೋದು. ಯಾಕೋ ಎಷ್ಟು ಮಾಡ್ತೀಯಾ? ಶುಗರ್ ಬಂದು ಸೈಲೆಂಟ್ ಮಾಡ್ತೀಯಾ? ವರದಕ್ಷಿಣೆ ತಗೊಂಬೋಗು ಅಂದ್ರೆ ಅದಕ್ಕೂ ಹೋಗಲ್ಲ. ಹಿಂಗಾದ್ರೂ ಮಾಡಿ ನಮ್ಮ ಮನೆ ಹಾಳು ಮಾಡ್ಬೇಕು ಅಂತ ಮಾಡಿದ್ಯಾ ನೀನು? ಹೋಗಿ ಮುಖ ತೋರಿಸ್ಬೇಡ, ಹಾಳಾಗಿ ಹೋಗ್ಬಿಡು ಎಲ್ಲಾದ್ರೂ. ಇದು ಓದೋದು ಬರೋದು ಓದೋದು ಬರೋದು ಏ ಕಲಾವತಿ, ಏನು ಕಲಾವತಿ, ಏನೇ ಮಾಡ್ತಿದ್ಯಾ? ಗಂಟೆ ಮುಡುಕ್ತಿದ್ದೀನಿ ಸೌಟು ಹೊರಟೆ ಏ ಕಲಾವತಿ, ಎಷ್ಟು ಕೂದಲು ಅಷ್ಟೇ. ಏ, ಏನ್ ಮಾಡ್ತಿದ್ಯಾ? ಏನ್ ರೊಟ್ಟಿ ಮಾಡ್ತಿದ್ಯಾ? ಒಂದ್ಸಲ ಕೂತ್ರೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವಾ? ಬರ್ತಾ ಬರ್ತಾ ನಿನ್ ಗುಣಾಕಾರ ಜಾಸ್ತಿ ಆಗೋಯ್ತು. ಹೋಗ್ ವರದಕ್ಷಿಣೆ ತಗೋಬಾ. ಏನ್ ಕೇಳಿಸ್ತಿಲ್ಲ? ಮಾಡ್ತೀನಿ
ಏ ಬನ್ನ ಹಾಳು ಮಾಡಕ್ ಬಾ. ಹೆಂಡ್ತಿ ನೋಡು. ಇದೇನವ್ವ ಹಿಂಗ್ ಗಾಯ ಆಗೈತೆ ಬಡಿತಾನೆ ಅವಳೇ ಕಣ ಮಾಡಿದ್ದು. ನೀನಿಲ್ಲ ಅಂದ್ರೆ ನನ್ನ ಸಾಯ್ಸಿ ಹೊರ್ಟೋಗ್ತಾಳೆ ಅವ್ನಿಗೆ. ಏ ನಮ್ಮ ಅವ್ವ ಸುಳ್ಳು ಹೇಳ್ತಾಳೆ ಕಣ್ಣಿಗೆ ಕಾಣಿಸ್ತಾ ಇದ್ದಲ್ಲ ನನಗೆ ಗಾಯ ಏನು ಅವ್ನಿಗೆ ಅವರೇ ಮಾಡ್ಕೊಂತಾರೆ ಗಾಯನ ನಿಂದು ಬರ್ತಾ ಬರ್ತಾ ಜಾಸ್ತಿ ಆಯ್ತು ಮಾಡ್ತೀನಿ ನೀವು ನಿಂಗೆ ಅವ್ವ ಕೊಡವಲ್ಲ ಅದನ್ನ ಇವಳಿಗೂ ಹಿಂಗೆ ಮಾಡ್ಬೇಕು. ಹೋಗು ಮಗ. ಯಾರು ಅಂತಿದ್ದ ಮುಂದೆಲ್ಲ ತಗ್ಸಿದ್ರೆ ಇದೆಲ್ಲ ನೀವು ಅನುಭವಿಸೋದಿರ್ತಿರ್ಲಿಲ್ವಾ ನನ್ಗೊಂದು ಈ ಮನೆ ನೆಮ್ಮದಿನೇ ಇದ್ದಂಗೆ ಆಗ್ಬಿಟ್ಟೈತೆ ಮತ್ತೆ ಸ್ವಲ್ಪ ಏನೇನ ಮಾಡ್ಕೊಂಡು ಹಾಳಾಗ ಹೋಗ್ರಿ ಇದು ಕಡೆ ನೀನ್ ಬಂದಾಗಿಂದ ನಮ್ಮ ಮನೆಗೆ ನೆಮ್ಮದಿನೇ ಇಲ್ದಂಗ್ ಆಗೋಯ್ತು. ಥು. ಮುಚ್ಚರೇ ಅಣ್ಣ. ಯಾವ್ದು ಬರ್ತಾನೆ ಸಿಕ್ತಿಲ್ಲ. ಯಾವ್ದೋ ಒಂದು ಬರ್ತಾ ಇತ್ತು ನೋಡ. ನಮಸ್ಕಾರ ರೀ ಕಲ್ಲಣ್ಣರೇ ಓ ನಮಸ್ಕಾರನಪ್ಪ ರಾಜ್ಕುಮಾರ. ಏನ್ ಕಲ್ಲಣ್ಣರೇ ಎಲ್ಲಿ ಹೊಂಟಿದ್ರಿ ಈ ಕಡೆ ಇಲ್ಲೇ ಒಂಚೂರು ಕೆಲಸ ಇತ್ತು ಬಂದಿದ್ದೆ. ಮತ್ತೆ ಹೆಂಗವ್ರೆ ಗೌಡ್ರು? ಗೋಮುಂತ್ರಿಗೆ ಅಡ್ಡಾಡದ ಇದ್ದಾರೆ ಅವ್ರು ಟೀ ಕಟ್ಕೊಂಡ್ರಿ ಅವರೇ ಹೋದ್ರ ಇಲ್ಲ ನಿನ್ ಮಗ ನಾನು ಯಾಕೆ ಕೆಲಸ ಹೋಗೋಣ ಅಲ್ಲೇ ಹೋದ್ರು ಆಯ್ತಪ್ಪ. ಮತ್ತೆ ಮನೆ ಕಡೆ ಎಲ್ಲ ಆರಾಮ? ಏನ್ ಆರಾಮ ಏನೋ ನನ್ನ ಮಗಳು ಮನೆ ನೆಮ್ಮದಿನೇ ಅನ್ನೋದಿಲ್ಲ ಆಗ್ಬಿಟ್ಟಿದೆ ಓ, ಈಗಿನ್ನು ಮದುವೆ ಆಗಿದೆಯಾ ನೆಮ್ಮದಿಲ್ಲ ಅಂತೀಯಲ್ಲ ಮನೇಲಿ? ನೀವು ತಗೊಂಡ ಆ ಮದುವೆ ಆಗಲ್ಲ ಆ ತಾರಕ್ಕಿಂದಲೇ ನನಗೆ ನೆಮ್ಮದಿ ಇದ್ದಂಗೆ ಆಗಿರೋದು ನಿಂಗೆ ನೆಮ್ಮದಿ ಬೇಕಾ? ಬೇಡ ಭಯ ಮಾಡೋಣ ನಾನು ನೆಮ್ಮದಿ ಸಿಗೋ ಜಾಗ ಕರ್ಕೊಂಡು ಹೋಗ್ತೀನಿ ಬಾ. ಅದ್ಯಾವ್ದು ತಗೋಣ ಅನ್ಬೋದು ನೆಮ್ಮದಿ ಸಿಗುತ್ತಲ್ಲ ನಿಂಗೆ ತೋರಿಸ್ತೀನಿ ಬಾರಪ್ಪ. ನಮಸ್ಕಾರ 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 ನೋಡಿ ಸರ್ ಇದೊಂಥರ ನೊಂದವರ ಔಷಧಿ ಅಂತಿದ್ದಂಗ ಇಲ್ಲಿ ಇರೋ ಎಲ್ಲಾ ಜನರು ಇರೋ ಬರೋ ಸಮಸ್ಯೆಗಳನ್ನೆಲ್ಲ ತಗೊಂತಾರ ಆಮೇಲೆ ಬೈಟ್ ಪರಿಹಾರ ಕೂಡ ತಗೊಂಡು ಹೋಗ್ತಾನೆ ಇರ್ತಾರೆ ಆದ್ರೆ ಹೇಳಿ ಈ ಔಷಧಿ ಅಂಗಡಿಗೆ ವಾತಾವರಣ ಹೆಂಗಿದೆಯಪ್ಪ ಅಂದ್ರೆ ವಿಧವಾದ ಔಷಧಿ ಅಂಗಡಿಗಳಿದ್ದಾವೆ ಮೊದಲನೇದಾಗಿ ಹೇಳೋದಂದ್ರೆ ನಿಮ್ಗೇನಾದ್ರೂ ರಕ್ತ ಪರಿಚಲನ ಆಗ್ತಾ ಇಲ್ಲವೇ ಅಂದ್ರೆ ರಕ್ತ ಕಡಿಮೆ ಇದೆಯಾ ತಗೊಳ್ಳಿ ಜೀಪೆ ಅದು ನಿಮ್ಗೆ ರಾತ್ರಿ ಹೊತ್ತು ಕಣ್ಣು ಕಾಣುದಿಲ್ಲವೇ ತಗೊಳ್ಳಿ APM ನೋಡಿ ಇಷ್ಟೆಲ್ಲ ಇದ್ರೂ ಕೂಡ ನೀವು ಅಕ್ಕಿದ ಆಹಾರಕ್ಕೆ ಕಿಂಗ್ ಫಿಶರ್ ಇಷ್ಟೆಲ್ಲ ಪ್ರಪಂಚ ಇದ್ರೂ ಕೂಡ ಈ ಪ್ರಪಂಚಕ್ಕೂ ನಮಗೂ ಯಾವುದೇ ರೀತಿ ಸಂಬಂಧನೇ ಬೇಡ ಅಂತ ಸ್ವಿಚ್ ಆಫ್ ಆಗ್ಬೇಕಂದ್ರೆ ಹೋಗಿ ಬರೀ ಲೂಟಿ ಇಷ್ಟು ಅನುಕೂಲ ಇರೋ ನಮ್ಮ ಈ ಅಂಗಡಿಗೆ ನಿಮ್ಗೆ ಏನಾದ್ರೂ ಸಂಶಯ ಇದ್ರೆ ನಮ್ಮ ಸಂಘದ ಅಧ್ಯಕ್ಷರು ನರಸಿಂಹಣ್ಣ ಗೌತಮಣ್ಣ ನಾನು ನಿಮ್ಮ ಅಭಿಮಾನಿ ನೋಡು ಕರೆಕ್ಟ್ ಅವ್ರಿಬ್ರು ಸುಮ್ಮನೆ ಮಂತಾಂಗ್ ಕೂತಿರ್ತಾರೆ ಪಾಠ ಕೇಳ್ಬೇಕಾದ್ರು ಮಂತಾಗೆ ಇರ್ತಾರೆ. ಏನ್ ವಿಷಯ ಎಲ್ಲಿ ಸಿಗೋ ಜಾಗ ನಿಮ್ಗೆ ಸಿಗೋ ಜಾಗ ಅಂತ ಹೇಳ್ಬಿಟ್ಟು ಇದೆಲ್ಲ ಹಾಕೊಂಡ್ಬಂದಿದ್ದೀರಾ ಇದೇ ಕಣಪ್ಪ ನೆಮ್ಮದಿ ಸಿಗೋ ಜಾಗ. ನಿಮ್ಗೆ ನೆಮ್ಮದಿ ಬಂದ್ರೆ ಗೊತ್ತಾಗ್ತದೆ. ನಿಂಗೆ ಕುತ್ಕೋ. ಅಂತ ಏನ್ ನೆಮ್ಮದಿ ಸಿಗುತ್ತೋ ನೋಡ ಅವನ ಒದ್ದಾಡ್ತಾ ಇದ್ದಾನೆ ಅದೇ ಕಣ ಈ ನೆಮ್ಮದಿ ಅಂದ್ರೆ ಗಾದೆ ಕೇಳಿಲ್ವಾ? ಚಿಂತೆ ಅಂತ ನನಗೆ ಸಂತೆಯಲ್ಲೂ ನಿಂತೆ ನನಗೆ ಇಷ್ಟೊಂಥರ ಗಡ ಹಿಡಿದು ನೋಡಿ ಹೆಂಗ್ ಬಿದ್ದವನೆ. ಬಾರಪ್ಪ ಶಿಷ್ಯ ಬಾರ. ನಿನಗೆ ನಿನಗೆ ಏನ್ ಗೊತ್ತು? ಗಾಳಿಗಂತ ಬರ್ತಿಲ್ಲ ನೀನು ಬರ್ಕೊಳಪ್ಪ. ಒಂದು ಓಟಿ 2 ಕೋಟಿ ನಿನಗೆ ಬೇಕಪ್ಪ. ಕಬಾಬ್ ಬೇಕ್ರಿ 1 ಪ್ಲೇಟ್ ಬೆಳ್ಳುಳ್ಳಿ ಕಬಾಬ್ ಅಲ್ಲಿ ತಗೊಂಬರಪ್ಪ. ಅಣ್ಣಂಗೆ ಓಟ್ರಿ ಓಟೆ
ಪಾಪ ಅಂತಕ್ಕಿದ್ದು ಕೋಕೋ ಕೋಲಾ ಅದು ಕೋಕೋ ಕೋಲಾ ಹೇ ಸ್ಪ್ರೈಟ್ ಕೋಕೋ ಕೋಲಾ ಅವೆರಡು ಕೋಕೋ ಕೋಲಾ ಅದು ವಾಟ್ರು ಹೆಂಗ್ಸಲ್ಲ ಐ ಸಾಫ್ಟಿ ತುಫಾನ್ಗೆ ಏನು ಗೊತ್ತು ಕೋಕೋ ಕೋಕೋ ಕೋಲಾ ಸರ್ ಹಾಕ್ರೆ ಹಿಂಗ್ ಕುಡ್ತೇಕಣ ಎದ್ದು ಸಖತ್ತಾಗಿ ಕುಂದ್ಬಿಟ್ಟ ಅಲ್ಲಲ್ಲ ಕೋಲಾ ಕೋಲಾ ಹಂಗೆ ಕುಡಿಬೇಡ, ತೊಳಿಗೆ ಸುತ್ತೋದು, ನೀರ್ ಹಾಕೋ. ನೀರ್ ಹಾಕಣೋ, ಕುಡಿಯೋದಕ್ಕೆ ಮುಂಚೆ ಟೀ ಕೊಡೋದು. ಚಿಕ್ಕ ನೀರ್ ತಗೋ. ಹಾಂ ಚವಲ್ ಕೂಡ ಶಿವ ಕುಡ್ಲಿ ಅಂತದ ಇದು ಕುಡ್ದು ಬೇಕಾದ್ರೆ ನಮ್ಗೆ ಹೊರ ಮನೆಗೆ ಹೋಗ್ಬೇಕು. ಶಿವ ಹಾಗೆ ಬೇಕಾಗ್ತದೋ? ಮತ್ತೇನ್ರ ಬೇಕಾ ಇನ್ನೇನ್ ಬೇಡ ಕಣಪ್ಪ, ಇಲ್ಲಿ ಎಷ್ಟಾತ್ ನೋಡು. ಇನ್ನು ಮಿಕ್ಕಿದೆ ಅಂತ ಕಾಣ್ತೈತೆ ಶಿವ ಏನು ಆಗಲ್ಲ ಸುಮ್ನೆ. ಬಿಲ್ ಎಷ್ಟಾಯ್ತಪ್ಪ? ಮಾಡ್ಕೊಂಬರಕ್ಕೆ ಹೋಗ್ಯಾರ ಬರತ್ತೆ ನಿಂದು ಆಯ್ತು, ಒಂದ್ 3 ಸೇರ್ಸಿ 5 ರೂಪಾಯಿ ಕೊಟ್ಟು. ನೀವು ಏ, ಕೊಡ, ನಿಂಗೇನ್ ಕಮ್ಮಿ ಆಗೈತೆ ಗೌಡ್ರ ಮಗ ನೀನು. ನಾನು ಬರೋದೇನಪ್ಪ? ಗೊತ್ತೇನ್ರಿ ನಾನು ಹೋಗ್ತೀನಿ ಆಯ್ತು ಹೋಗಪ್ಪ. ಏಯ್, ಈ ಕಡೆ ನೀನ್ ಬರ್ತಿದ್ಯೋ? ಮನೆಗೆ ಏಯ್, ಮನೆದಾರ ಆ ಕಡೆ ಹೋಗು. ನೋಡ್ಕೊಂಡು ಮನೆದಾರನೇ ಮಾಡ್ತಾವ್ನೆ. ಏ ಹಾಕೊಂಡು ಮನೆ ಬಿಟ್ಟು ಸಾಕ್ಷಿ ಕಳಿಸಿದ್ರು ತಾನೆ ಹೆಂಡ್ತಿನ ಏ ಬಿಟ್ಟು ನಾಲ್ಕು ಏನಾಯ್ತು ರೀ ನಿಮ್ಗೆ? ಯಾಕೆ ಹಿಂಗ್ ಬಿಡ್ತದ ನೋಡಿ ಅಣ್ಣ ಏನು ಗೊತ್ತಾಗಿದ್ದೀನಿ ಸ್ಟೇಬಲ್ ಆಗಿದ್ದಾರೆ ಕೂತಿದ್ದೀನಿ ಏನು ಇವಾಗ ಯಾಕೆ ಕುಡಿಯಕ್ ಹೋದ್ರಿ? ನೀವು ಜಾಸ್ತಿ ಮಾತಾಡೋಣ ಹೋಗು ಊಟ ತಗೊಂಡು ಯಾಕೆ ಕುಡ್ರಿ ನೀವು? ಆದರೆ ಸರ್ ಪಲಾವನ್ನ ಮಾಡಿಕೊಂಡು ಪ್ರೋಟೀನ್ ಸರಿ ಬಿದು 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 ಏನಿದು
ಯಾರು ಮಾತಾಡ್ತಾರೆ ನಾನು ಉಪ್ಪಿಲ್ಲ ಹುಳಿ ಇಲ್ಲ ಕಾರಿಲ್ಲ ಅಡುಗೆ ಮಾಡಕ್ ಗೊತ್ತಾ ನಿಂಗೆ ಏನಿದು ಶ್ರದ್ಧಾ? ಅಯ್ಯೋ ಮಕ್ಕಳೇ ಹುಟ್ಟಿದ್ಯಾ? ಅಯ್ಯೋ ದೊರಿಕಿದ್ದಾಳೆ. ಹಿಂದಿಂದ ಯಾವತ್ತೂ ಕುಡಿದಾಗ ನನ್ನ ಮಗ ಕುಡ್ಕೊಂಡ್ಬಂದವ್ನೆ. ಇನ್ನು ಏನೇನ್ ಅನ್ಭವಿಸ್ಬೇಕೋ ನಾವು. ಬಂದಾಗಿಂದ ನಮ್ಗೆ ಗೊತ್ತಿಲ್ಲ. ಬಂದಿರೋದು ನಿಮ್ಗೆ ಅನ್ನ ಬೇಸಕ್ಕೂ ಆಗಲ್ಲ ಆ ಪಿಂಡನೂ ತರ್ಸಕ್ಕಾಗಲ್ಲ ವರದಕ್ಷಿಣೆ ತರಕ್ಕಾಗಲ್ಲ ನಿಮ್ಮಕ್ಕೆ ತಾಳ